Hello guys, good morning, ಶುಭ ಮುಂಜಾನೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ನಾನು ಫ್ರೆಶ್ ಅಪ್ ಆಗಿ ಐ ಆಮ್ ಪ್ರಿಪೇರಿಂಗ್ ಎ ಬಿ ಸಿ ಜ್ಯೂಸ್. ಎ ಬಿ ಸಿ ಜ್ಯೂಸ್ ಮಾಡಿಕೊಂಡು ಐ ಆಮ್ ಹ್ಯಾವಿಂಗ್ ಇಟ್. So guys, I don't prefer ABC juice daily. Weekly, at least 2 to 3 times we can drink. ಅದಾದಮೇಲೆ ಇವಾಗ ಊಟ ಮಾಡ್ತಿದ್ದೀನಿ. ರೊಟ್ಟಿ ಜೊತೆ 2-3 ಟೈಪ್ಸ್ ಪಲ್ಯಗಳಿದ್ದಾವೆ. ಸೊ ಜೋಳದ ರೊಟ್ಟಿ ಜೊತೆ ಪಲ್ಯಗಳು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೊ ಇವಾಗ ಆಚೆ ಫ್ರೂಟ್ಸ್ ತೊಗೊಳ್ಳೋಕ್ಕೆ ಬಂದಿದ್ದೆ. ಸೊ ಫ್ರೂಟ್ಸ್ ತೊಗೊಂಡು ಎಳ್ನೀರು ಕುಡಿತಿದ್ದೀನಿ. ಎಳ್ನೀರು ಕುಡಿದ್ಮೇಲೆ ಅದರಲ್ಲಿ ಇರುವಂಥ ಗಂಜಿ ಇರುತ್ತಲ್ಲ, ಅದು ಭಾಳ ಇಷ್ಟ ನನಗಂತರೂ. ಸೊ ಅದಕ್ಕೆ ಅದು ನಾನು ಎಂದಿಗೂ ಮಿಸ್ ಮಾಡಲ್ಲ. ಸೊ ಗಾಯ್ಸ್, ಇವತ್ತು ಮನೆಯಲ್ಲಿ ಅಮ್ಮ ಸೇವ್ ಮಾಡ್ತಿದ್ರು. ಸೊ ತಿನ್ನೋದಕ್ಕೆ ಸ್ನ್ಯಾಕ್ಸ್ಗಾಗಿ ಸೇವ್ ಮಾಡ್ತಿದ್ರು. ಸೊ ಅದು ಹೇಗೆ ಮಾಡ್ತಿದ್ದಾರಂತ ನಾನು ನೋಡ್ತಿದ್ದೆ. ಸೊ ನೋಡೋಣ ಬರ್ರಿ. ಸೊ ಗಾಯ್ಸ್, ಈ ಥರ ಆಯ್ಲಿ ಸ್ನ್ಯಾಕ್ಸ್, ಆಯ್ಲಿ ಫುಡ್ಸ್ ವಿ ಕೆನಾಟ್ ಅವಾಯ್ಡ್, ರೈಟ್? ನಮಗೆ ತಿನ್ನಬೇಕಂತ ಅನಿಸುತ್ತೆ ಅಲ್ಲ. ಸೊ ರಾದರ್ ದೆನ್ ಈಟಿಂಗ್ ಔಟ್ಸೈಡ್, ಆಚೆ ಬೇಕ್ರಿಗಳಲ್ಲಿ ಸ್ವೀಟ್ ಹೌಸ್ಗಳಲ್ಲಿ ತೊಗೊಳ್ಳೋಕ್ಕಿಂತ ಮನೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೈಮ್ ತಗೊಂಡು ಮಾಡ್ಬೋದಲ್ಲ. ಸೊ ಆಲ್ ಫ್ಯಾಮಿಲಿ ಮೆಂಬರ್ಸ್ ಕ್ಯಾನ್ ಈಟ್ ಆ್ಯಂಡ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ತಿನ್ಬೋದು. ಆ್ಯಂಡ್ ಆರೋಗ್ಯಕ್ಕೆ ಕೂಡ ಒಳ್ಳೆಯದಾಗಿರುತ್ತೆ. ಈಗೆಲ್ಲ ಜನರು ಜಾಸ್ತಿ ಮನೆಯಲ್ಲಿ ಯಾರೂ ಮಾಡ್ತಿಲ್ಲ. ಆಲ್ಮೋಸ್ಟ್ ತುಂಬ ಜನರು ರೆಡಿಮೇಡ್ ಸಿಗುತ್ತಂತ ಬೇಕರಿಗಳಲ್ಲಿ, ಸ್ವೀಟ್ ಹೌಸ್ಗಳಲ್ಲಿ ಹೋಗಿ ತೊಗೊಂಬರ್ತಾರೆ. ಬಟ್ ಮನೆಯಲ್ಲಿ ಮಾಡಿರುವಂತಹ ಟೇಸ್ಟೇ ಬೇರೆ. ಹಾಗೆಯೇ ಇದು ಲೈಕ್ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ.
ಸೊ ಗಾಯ್ಸ್, ಇದು ರೆಡಿ ಆಯಿತು ಆ್ಯಂಡ್ ವಿಲ್ ಗೋ ಆ್ಯಂಡ್ ಟೇಸ್ಟ್ ಇಟ್ ನಾವು. ಇವಾಗ ಹೋಗಿ ಆರಾಮಾಗಿ ತಿಂತೀನಿ. ಈಗ ಹೇಳು, ಗೋವಾ ಹೇಳ್ಬೇಕು.